ಭಾರತದ ಜಲ ಬಾಂಬ್ಗೆ ಕಂಗೆಟ್ಟಿರುವಂತಹ ಪಾಕಿಸ್ತಾನಿಗಳಿಗೆ ಮತ್ತೊಂದು ಶಾಕ್ ನೀಡಲಾಗಿದೆ. ಬಾಗ್ಲಿಹಾಲ್ ಡ್ಯಾಂ ಬಂದ್ ಮಾಡಿದ್ದು ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಜಲ ಬಾಂಬ್ಗೆ ಪಾಕ್ ಅಣುಬಾಂಬ್ ಅಸ್ತ್ರವನ್ನ ಬಳಸಿದ್ದು ಭಾರತ ಡೋಂಟ್ ಕೇರ್ ಅಂತ ಇದೆ. ಪಾಕ್ ವಿರುದ್ಧ ಜಲಬಾಂಬ್ ಹಾಕಿದ ಕೇಂದ್ರ. ಪಾಕಿಸ್ತಾನದಲ್ಲಿ ಹೆಚ್ಚಾಯಿತು ನೀರಿಗೆ ಹಾಹಾಕಾರ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಜಲಬಾಂಬ್ ಸಿಡಿಸಿದೆ. ಸಿಂಧೂ ನದಿ ನೀರನ್ನ ಬಂದ್ ಮಾಡಿದ್ರಿಂದ ಪಾಕ್ ವಿಲವಿಲ ಒದ್ದಾಡ್ತಾ ಇದೆ. ಸಿಂಧೂ ನದಿ ಒಪ್ಪಂದದ ಬಳಿಕ ಪಾಕ್ಗೆ ಮತ್ತೊಂದು ಶಾಕ್ ನೀಡಲಾಗಿದೆ. ಬಾಗ್ಲಿಹಾಲ್ ಡ್ಯಾಂನ ಕಂಪ್ಲೀಟ್ ಬಂದ್ ಮಾಡಲಾಗಿದೆ. ಮೊದಲೇ ನೀರಿಲ್ಲದೆ ಹನಿ ಹನಿ ನೀರಿಗೂ ಒದ್ದಾಡ್ತಿರುವ ಪಾಕಿಸ್ತಾನಿಗಳು ಮತ್ತಷ್ಟು ಬಾಯಾರಲಿದ್ದಾರೆ. ಸಿಂಧೂ ನದಿ ನೀರು ಬಂದ್ ಆಗಿರುವುದರಿಂದ ಪಾಕಿಸ್ತಾನದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ನೀರಿಲ್ಲದೆ ಕೃಷಿ ಚಟುವಟಿಕೆಗಳು ಬಂದ್ ಆಗಿದ್ದು ಪಾಕಿಗಳ ಪಾಲಿಗೆ ಒಂದು ಗುಟುಕು ನೀರು ಕೂಡ ಅಮೃತದಂತಾಗಿದೆ. पानी को कोई बंद कर दो पानी को बाबा. पानी आज से थोड़ा ही पता नहीं कितने हजार साल से सतलज, बयास, रावी, चुनाब, जहलुम बह रहे हैं. वहां जाकर के वो दरिया सिंध बन जाते. आसान है इन दरियाओं कहां ले जाओगे? कोई आसान काम है? मेरा कोई मुतालबा सरकार से नहीं है. प्यार और मोहब्बत की हुकूमत होनी चाहिए. ಒಣ ಬೆದರಿಕೆ ಹಾಕುತ್ತಿದೆ ಪುಕ್ಕಲ ಪಾಕಿಸ್ತಾನ. ಇನ್ನು ನೀರು ನಿಲ್ಲಿಸಿದ್ರೆ ಭಾರತದ ವಿರುದ್ಧ ಯುದ್ಧ ಸಾರುತ್ತಂತೆ ಪಾಕಿಸ್ತಾನ. ಸಂಪೂರ್ಣ ಶಕ್ತಿ ಬಳಸಿ ಪಾಕ್ ಯುದ್ಧ ಮಾಡುವುದಾಗಿ ಪಾಕ್ ರಾಯಭಾರಿ ಮೊಹಮ್ಮದ್ ಖಲೀದ್ ಜಮಾಲಿ ಹೇಳಿದ್ದಾರೆ. ಪಾಕ್ಗೆ ನೀರು ತಡೆಯುವುದು ಯುದ್ದಕ್ಕೆ ಸಮವೆಂದು ಭಾವನೆ. ನೀರು ತಡೆಯುವುದು ಅರಿವಿನ ದಿಕ್ಕು ಬದಲಾಯಿಸುವುದು ಯುದ್ದಕ್ಕೆ ಸಮಾನ. ಹೀಗಾಗಿ ನಾವು ಕೂಡ ಯುದ್ಧ ನಡೆಸಲಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೂ ಮೊದಲು ಪಾಕಿಸ್ತಾನದ ಸಚಿವ ಅನೀಫ್ ಅಬ್ಬಾಸಿ ಭಾರತಕ್ಕೆ ಪರಮಾಣು ಯುದ್ದದ ಬೆದರಿಕೆಯನ್ನ ಹಾಕಿದ್ದಾನೆ. ಗೋರಿ, ಶಾಹೀನ್, ಗಜ್ನವಿ ಕ್ಷಿಪಣಿಗಳು ಮತ್ತು 130 ಪರಮಾಣು ಸಿಡಿತಲೆಗಳನ್ನ ಭಾರತಕ್ಕಾಗಿ ಇಟ್ಟಿದ್ದೇವೆ ಎಂದಿದ್ದ. उन्होंने कह दिया ना कि अगर हमारा पानी बंद करेंगे तो फिर जंग के लिए तैयार हो जाए. ये जो गोरी, शहीन, गजनवी ये चौकों में सजाने के लिए नहीं हमने रखे हुए, ये हमने हिंदुस्तान के लिए रखे हैं बाबा. ये जो 130 एटॉमिक हमारे पास वेपन है वो हमने सिर्फ मॉडल बनाने के लिए नहीं रखे हुए. और आपको पता ही नहीं कि हमने पाकिस्तान के किस किस हिस्से में रखे हुए हैं. ये दुनिया भी जानती है, आप भी जानते हैं. ಬಲಿಷ್ಠ ಭಾರತದ ಸಾಮರ್ಥ್ಯಕ್ಕೆ ಬೆದರಿರುವ ಪಾಕಿಸ್ತಾನ ಅಣುಬಾಂಬ್ ಬೆದರಿಕೆ ಆಗ್ತಾ ಇದೆ. ಯಾವುದಕ್ಕೂ ಜಗ್ಗದ ಬಗ್ಗದ ಭಾರತ ತನ್ನ ದಿಟ್ಟ ಹೆಜ್ಜೆ ಇಟ್ಟಿದೆ. ಪಾಕಿಗಳಿಗೆ ಪಾಠ ಕಲಿಸಲೇಬೇಕೆಂದು ಜಲಾಸ್ತ್ರ ಬಳಸಿದೆ. ಇನ್ಮುಂದೆ ಪಾಕಿಗಳು ಹನಿ ನೀರಿಗೂ ಭಿಕ್ಷೆ ಬೇಡುವಂತಹ ದಿನಗಳು ದೂರವಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ನೇರ ಯುದ್ಧಕ್ಕೆ ಇಳಿದಿಲ್ಲ. ರಾಜತಾಂತ್ರಿಕ ಸ್ಟ್ರೈಕ್, ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದಷ್ಟೇ. ಅಷ್ಟಕ್ಕೆ ಪಾಕ್ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಇನ್ನು ಯುದ್ಧ ನಡೆದುಬಿಟ್ರೆ ಏನಾಗಬಹುದು ಪಾಕಿಸ್ತಾನದ ಪರಿಸ್ಥಿತಿ? ಭೂಪಟದಿಂದಲೇ ಪಾಕ್ ಉಡೀಸಾಗೋದು ಫೇಕ್ಸ್. ಭಾರತದ ಹಡಗುಗಳನ್ನು ನಿಷೇಧಿಸಿದ ಪಾಕಿಸ್ತಾನ. ಭಾರತದ ಕ್ರಮಗಳನ್ನು ನಕಲು ಮಾಡುತ್ತಿರುವ ಪಾಕ್. ಕುಡಿಯಲು ನೀರಿಲ್ಲ, ಕೃಷಿ ನಡೆಸಲು ಆಗ್ತಿಲ್ಲ. ಇತ್ತ ಭಾರತ ಪಾಕಿಸ್ತಾನದ ನಡುವಿನ ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದೆ. ಇವೆಲ್ಲದರಿಂದ ಪಾಕ್ಗೆ ನಡುಕ ಹುಟ್ಟಿಸಿದ್ದು ದಿವಾಳಿಯಾಗುವ ಆತಂಕದಲ್ಲಿದೆ. ದಿಕ್ಕಿಟ್ಟ ಪಾಕ್ ಏನೇನೋ ನಿರ್ಧಾರ ಕೈಗೊಳ್ಳುತ್ತಿದೆ. ತನ್ನ ಬಂದರುಗಳಲ್ಲಿ ಭಾರತದ ಹಡಗುಗಳಿಗೆ ಪಾಕ್ ನಿಷೇಧ ಹೇರಿದೆ. ಪಾಕಿಸ್ತಾನಿ ಹಡಗುಗಳಿಗೆ ಭಾರತದಲ್ಲೂ ನಿಷೇಧ ಹೇರಲಾಗಿದೆ. ಪಾಕ್ಗೆ ಭಾರತದ ಹಡಗು ನಿಷೇಧ ಹಿನ್ನೆಲೆ ಎಲ್ಲ ರೀತಿಯ ಸರಕು ಆಮದು ಕೂಡ ನಿಷೇಧಿಸಲಾಗಿದೆ. ಇದರಿಂದ ಸಹಜವಾಗಿಯೇ ಪಾಕ್ ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಂಡಂತಾಗಿದೆ.
ರಾಹುಕಾಲ ಶುರು. ಪಾಕಿಸ್ತಾನಕ್ಕೆ ಭಾರತದಿಂದ ಹತ್ತಿಯನ್ನ ಹೆಚ್ಚಾಗಿ ರಫ್ತು ಮಾಡಲಾಗ್ತಿತ್ತು. ಸಾವಯವ ರಾಸಾಯನಿಕಗಳು, ಪ್ಲಾಸ್ಟಿಕ್ ವಸ್ತುಗಳು, ಮೇವು, ಆಹಾರ ಪದಾರ್ಥಗಳು, ತರಕಾರಿಗಳು, ಕಾಫಿ, ಟೀ, ಮಸಾಲೆ ಪದಾರ್ಥಗಳು, ಆಯಿಲ್ ಸೀಡ್ಸ್, ಹಾಲಿನ ಉತ್ಪನ್ನಗಳು, ಔಷಧಗಳನ್ನು ಕಳಿಸಲಾಗ್ತಿತ್ತು. ಭಾರತದ ಹಡಗು ನಿಷೇಧ ಹಾಗೂ ವ್ಯಾಪಾರ ವಹಿವಾಟು ಬಂದ್ ಹಿನ್ನೆಲೆ ಈ ಎಲ್ಲಾ ಪದಾರ್ಥಗಳ ರೇಟ್ ದುಪ್ಪಟ್ಟು ಆಗಲಿದೆ. ಇದಿಷ್ಟೇ ಅಲ್ಲ, ಸಿಂಧೂ ನದಿ ನೀರು ಬಂದ್ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಈಗಾಗಲೇ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಯಾವುದರ ಬೆಲೆ ಎಷ್ಟಿದೆ ಅಂತ ನೋಡುವುದಾದ್ರೆ, ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಬಿಸಿ ಅಲ್ಲಿನ ಜನಕ್ಕೆ ತಟ್ಟಿದೆ. 1 ಕೆಜಿ ಆಲೂಗಡ್ಡೆಗೆ 120 ರೂಪಾಯಿ ಇದ್ದು, ಕೆಜಿ ಈರುಳ್ಳಿ 100 ರೂಪಾಯಿ ಆಗಿದೆ. 1 ಮೊಟ್ಟೆ 40 ರೂಪಾಯಿ. 1 ಕೆಜಿ ಮಟನ್ 2000 ರೂಪಾಯಿ ಆಗಿದೆ. ಚಿಕನ್ 1000 ಆಗಿದ್ರೆ 1 ಕೆಜಿ ಸೌತೆಕಾಯಿ 100 ರೂಪಾಯಿ ಆಗಿದೆ. ಸೋರೆಕಾಯಿ 100 ರೂಪಾಯಿ. ಬ್ರೊಕೊಲಿ ಕೆಜಿಗೆ 1000 ರೂಪಾಯಿ ಆಗಿದೆ. 1 ಕೆಜಿ ಖಾರದ ಪುಡಿ ಬರೋಬ್ಬರಿ 8000 ರೂಪಾಯಿ ಆಗಿದೆ. ರಾಜತಾಂತ್ರಿಕ ಸಮರಕ್ಕೆ ಪಾತ್ರಗುಟ್ಟಿರುವ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಶಕ್ತಿಯೇ ಇಲ್ಲ. ಇನ್ನೇನಿದ್ರೂ ಮಂಡಿಯೂರಿ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದು ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.